ನಾಗವಲ್ಲಿ ಕ್ಯಾರೆಕ್ಟರನ್ನು ನೀವು ಆಪ್ತರಕ್ಷಕ ಮತ್ತು ಆಪ್ತಮಿತ್ರದಲ್ಲಿ ಮಾತ್ರ ನೋಡಿರ್ತೀರ. ಇಂಥ ಘಟನೆಗಳು ರೀಲ್ ಮೇಲೆ ಮಾತ್ರ ಆಗೋದಕ್ಕೆ ಸಾಧ್ಯ. ಆದರೆ ಕೆಲವೊಂದು ಸಲ ರಿಯಲ್ ಲೈಫ್ನಲ್ಲೂ ಈ ರೀತಿ ಘಟನೆಗಳು ನಡೆಯುತ್ತವೆ ಅನ್ನೋದಕ್ಕೆ ಇಲ್ಲೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಇಲ್ಲಿ ನಗುನಗುತ್ತಾ ತನ್ನ ಗಂಡನೊಂದಿಗೆ ಮಾತಾಡ್ತಾ ಇರೋ ಈಕೆ ಗಂಗಾ. ಮೂಲತಃ ಬೆಂಗಳೂರಿನ ಹೆಬ್ಬಾಳದವರಾದ ಗಂಗಾ 400 ವರ್ಷಗಳ ಹಿಂದೆ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ನೃತ್ಯಗಾರ್ತಿಯಾಗಿದ್ದರಂತೆ. ನಿಮಗೆ ಅಚ್ಚರಿಯಾಗಿರಬಹುದಲ್ವಾ? ಹೌದು, ಈ ಮಾಹಿತಿ ಹೊರಬಿದ್ದಿದ್ದು ಹಿಪ್ನಾಟಿಸಂ ಚಿಕಿತ್ಸೆ ಮೂಲಕ. ಕೆಲವು ತಿಂಗಳ ಹಿಂದೆ ಗಂಗಾ ಹಾಗೂ ಆಕೆಯ ಪತಿ ಮದನ್ ಜೋಗ ಜಲಪಾತ ವೀಕ್ಷಣೆಗಾಗಿ ಹೋಗಿದ್ದರು. ಅಲ್ಲಿ ಜಲಪಾತ ನೋಡಿ ಈಕೆಗೆ ಅದರೊಳಗೆ ಹಾರೋ ಮನಸ್ಸಾಗ್ತಿತ್ತಂತೆ. ಅಸ್ಟ್ರೋಪ್ರಾಣದ ವೈದ್ಯರಾದ ಡಾಕ್ಟರ್ ವಿಠಲ್ ದೇಸಾಯಿ ಅವರು ನೀಡಿದ ಹಿಪ್ನಾಟಿಸಂ ಚಿಕಿತ್ಸೆ ನಂತರ ಇದರ ಹಿಂದಿನ ಮರ್ಮ ಗೊತ್ತಾಗಿದೆ. ನಿಧಾನವಾಗಿ ಮೇಲೆದ್ದಳು, ಆಗುತ್ತೆ ನಿನ್ನಿಂದ, ಮೇಲೆದ್ದಳು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆಗುತ್ತೆ, ಎದ್ದಳು, ಎದ್ದಳು, ಆಗುತ್ತೆ. ವೆರಿ ನೈಸ್, ವೆರಿ ನೈಸ್. ಎದ್ದಳು. ನಿನ್ನ ದೇಹ ಹೇಗೆ ಹೋಗುತ್ತೋ ಹಾಗೆ, ನಿನ್ನ ದೇಹ ಹೇಗೆ ಹೋಗುತ್ತೋ ಹಾಗೆ ಆರಾಮಾಗಿ ಬಿಡು. ನಿನ್ನ ಕೈಕಾಲುಗಳನ್ನು ನಾದಕ್ಕೆ ತಕ್ಕ ಹಾಗೆ ಓಡಾಡಿಸು. ಕಮಾನ್ ಕಮಾನ್, ಓಡಾಡಿಸು, ಆರಾಮಾಗಿ ಓಡಾಡಿಸು, ಆರಾಮಾಗಿ ಓಡಾಡಿಸು. ವೆರಿ ನೈಸ್, ವೆರಿ ನೈಸ್. ಆಕೆ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ನೃತ್ಯಗಾರ್ತಿಯಾಗಿದ್ಲಂತೆ. ಆಕೆಗೆ ಮಾಧವ್ ಅನ್ನೋ ಪ್ರಿಯಕರನೂ ಇದ್ದ. ಆದರೆ ರಾಜ ಇವರಿಬ್ಬರ ಪ್ರೇಮಕ್ಕೆ ಅಡ್ಡಿ ತಂದಾಗ ಜಲಪಾತಕ್ಕೆ ಬಿದ್ದು ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರಂತೆ. ಯಾಕಂದರೆ ನಾವು ಫಸ್ಟು ಅದನ್ನು ನಂಬಿರಲಿಲ್ಲ. ಸೊ ನಮ್ಮ ಜೊತೆ ಆದಾಗಲೇ ಅದೊಂದು ನಂಬಿಕೆ ಬರುತ್ತೆ. ಸೊ ಅದು ನಮ್ಮ ಜೊತೆ ಆಯಿತು. ಅದು ನಾವೆಲ್ಲೋ ಒಂದು ಟ್ರಿಪ್ಪಿಗೆ ಹೋಗಿದ್ವಿ. ಸೊ ಆ ಇನ್ಸಿಡೆಂಟಿಂದ ನೆಕ್ಸ್ಟ್ ನಾನು ಇಮಿಡಿಯೇಟ್ ಬಂದ ತಕ್ಷಣ ನನಗೆ ಹೆಡ್ಡೇಕು. ಸೊ ಒನ್ ಸೈಡ್ ಬಾಡಿ ಕಾನ್ಸಿಯಸ್ ಏನೂ ಇರಲಿಲ್ಲ. ತುಂಬ ಸರ್ತಿ ನಾನೇ ಇದು ಮಾಡಿದೆ, ಬೇಡ ಬೇಡ ಅಂತ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಾನು ಇಲ್ಲಿಗೆ ಬಂದಿತ್ತು. ಅದು ನಮ್ಮದು ಎಂಡ್ ಸ್ಟೇಜಲ್ಲಿ. ಹಿಪ್ನಾಟಿಸಂ ಹಾಗೂ ಪ್ರಾಣಿಕ್ ಹೀಲರ್ ಮುಖಾಂತರ ಹೊರಬಂದ ಈ ಮಾಹಿತಿ ಪೂರ್ವಜನ್ಮ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಅಂದರೂ ತಪ್ಪಾಗಲ್ಲ. ಇದರ ಬಗ್ಗೆ ವೈದ್ಯರು ಏನು ಹೇಳ್ತಾರೆ ಕೇಳಿ. ಖಂಡಿತವಾಗಲೂ ಇದು ಪೂರ್ವಜನ್ಮಕ್ಕೆ ಒಂದು ಆಧಾರ ನಮಗೆ. ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಪೂರ್ವಜನ್ಮದ ಬಗ್ಗೆ ಸಾಕಷ್ಟು ಸಾಧನೆ ಆಗಿದೆ. ಇಲ್ಲ ಅಂತಕ್ಕಂಥ ಟೀಮಿಗೆ ನಾನು ಕೊಡೋ ಒಂದೇ ಸಂದೇಶ ಅಂದರೆ ಸಂಶೋಧನೆ ಮಾಡಲಿ ಅಂತ ಈ ವಿಷಯದಲ್ಲಿ. ಯಾಕಂದರೆ ಯಾವುದನ್ನು ನಾವು ಸಂಶೋಧನೆ ಮಾಡದೇ ಇಲ್ಲ ಅನ್ನಬಾರ್ದು. ಪುನರ್ಜನ್ಮ ಅಥವಾ ಪೂರ್ವಜನ್ಮದ ಬಗ್ಗೆ ಎಳ್ಳಷ್ಟು ನಂಬಿಕೆ ಇಲ್ಲದ ಗಂಗಾ ಹಾಗೂ ಮದನ್ ಈ ಘಟನೆ ನಂತರ ಪೂರ್ವಜನ್ಮ ಸತ್ಯ ಅಂತಿದ್ದಾರೆ. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.